ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ, ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಸಾಫ್ಟ್ ಆದ ಕ್ರಿಸ್ಪಿಯಾದ ಪೂರಿ ಅದ್ರ ಜೊತೆಗೆ ಬಾಂಬೆ ಸಗುನ ಹೇಗೆ ಮಾಡ್ಕೊಡ್ತಾ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಖಂಡಿತವಾಗಿ ಎಂಡ್ ತನಕ ನೋಡಿ. ನಾನು ಸೀಕ್ರೆಟ್ ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ. ಖಂಡಿತವಾಗಿ ನೀವು ಕೂಡ ಮನೇಲಿ ಫಾಲೋ ಮಾಡಿ, ಟ್ರೈ ಮಾಡಿ. ಸೊ ನೋಡಿ, ನಾನು ಹಾಫ್ ಗ್ಲಾಸ್ ಅಥವಾ ಅರ್ಧ ಗ್ಲಾಸಷ್ಟು ನಾನು ನೀರನ್ನ ತೊಗೊತಾ ಇದ್ದೀನಿ. ಹಾಗೆ ಅದೇ ಪ್ರಮಾಣದಲ್ಲೇ ನಾನು ಅರ್ಧ ಗ್ಲಾಸಷ್ಟು ನಾನು ಹಾಲನ್ನ ಹಾಕ್ಕೊತಾ ಇದ್ದೀನಿ. ನಾನು 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಸಕ್ಕರೆ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ನನಗೆ ಪೂರಿ ಮೇಲೆ ಆ ಗ್ಲಾಸಿ ಲುಕ್ ಬರಲಿ ಅನ್ನೋಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಹಾಲು ಹಾಗೆ ಎಣ್ಣೆ ನನಗೆ ಸಾಫ್ಟಾಗಿ ಪೂರಿ ಬರಲಿ ಅನ್ನೋಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಇಷ್ಟು ನೀವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಅದು ಸಕ್ಕರೆ ಹಾಗೆ ಉಪ್ಪು ನಾವು ಹಾಕ್ಕೊಂಡು ಚೆನ್ನಾಗಿದ್ರೆ ಮಿಕ್ಸ್ ಆಗಬೇಕಾಗತ್ತೆ ಚೆನ್ನಾಗಿ. ಅದಾದಮೇಲೆ ನಾನು 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಜೊತೆಗೆ ನೀವು 2 ಟೇಬಲ್ ಸ್ಪೂನು ಅಥವಾ 3 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೊಂಡು ನಡೆಯುತ್ತೆ. ಸೊ ನಾನಿಲ್ಲ ಆ ಮೈದಾನ ಕಂಪ್ಲೀಟ್ಲಿ ಸ್ಕಿಪ್ ಮಾಡಿದ್ದೀನಿ. ಬೇಕಾದವರು ಅದನ್ನು ಹಾಕ್ಕೊಂಡು ನಾವು ಡವ್ನ ರೆಡಿ ಮಾಡ್ಕೋಬೋದು. ಸೊ ನಾನು ಗೋಧಿ ಹಿಟ್ಟಿನಿಂದ ಮಾತ್ರ ಈ ಥರ ಚೆನ್ನಾಗಿ ಹಿಟ್ಟನ್ನ ನಾದ್ಕೊತಾ ಇದ್ದೀನಿ. ನೋಡಿದ್ರೆ ಚೆನ್ನಾಗಿ ನೀವು ನಾದ್ಕೋಬೇಕಾಗತ್ತೆ. ಚೆನ್ನಾಗಿ ನಾದ್ಕೊಂಡಾಗ ಆ ಇಲಾಸ್ಟಿಸಿಟಿ ಹಾಗೆ ಆ ಸಾಫ್ಟ್ನೆಸ್ ಬರುತ್ತೆ. ಸೊ ಇದು ರೆಡಿ ಆದಮೇಲೆ ಈ ಡವ್ನ ನೀವು ಆಲ್ಮೋಸ್ಟ್ ಚಪಾತಿ ಹಿಟ್ಟು ಡವ್ ಅಷ್ಟು ನಾವೇನು ಮನೇಲಿ ರೆಡಿ ಯೂಶಲಿ ಮಾಡ್ತೀವಿ ಅಷ್ಟು ಮಾಡಿಕೊಂಡ್ರೆ ಸಾಕು. ಇದನ್ನು ನೀವು 1 ಗಂಟೆಯಿಂದ ಅಥವಾ ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕಾಗುತ್ತೆ. ನೆನೆದ್ರೆ ನೀವು ಹಿಟ್ಟು ಪೂರಿ ಕೂಡ ತುಂಬ ಸಾಫ್ಟಾಗಿ ಹಾಗೆ ಟೇಸ್ಟಿಯಾಗಿ ಬರುತ್ತೆ, ಕ್ರಿಸ್ಪಿ ಕೂಡ ಬರುತ್ತೆ. ಸೊ ಇದಾದಮೇಲೆ ನಾನು ಬಾಂಬೆ ಸಾಗೋಗೆ ಏನೇನು ಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸಣ್ಣಗೆ ಹಚ್ಚಿರೋಂಥ ಒಂದು ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಒಂದು ಈರುಳ್ಳಿ ಈ ಥರ ಉದ್ದವಾಗಿ ಹಚ್ಕೊಂಡಿದ್ದೀನಿ, ಬೇಯಿಸಿರೋಂಥ ಬಟಾಣಿ, ಆಮೇಲೆ 2 ರಿಂದ 3 ಹಸಿಮೆಣಸಿನ್ಕಾಯಿ, ಹಾಗೆ ನಾನು ತುದ್ದಿರುವಂಥ ಶುಂಠಿನ ತೊಗೊತಾ ಇದ್ದೀನಿ. ಇಷ್ಟು ನಿಮಗೆ ಬಾಂಬೆ ಸಾಗು ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್. ಸೊ ನೋಡಿ, ಇಷ್ಟು ಬೇಕಾದ್ರೆ ಸ್ವಲ್ಪ ಖಾರ ಪ್ರಿಫರ್ ಮಾಡೋದು, ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು. ಆಲ್ರೆಡಿ ನಾನು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿದ್ದಾದಮೇಲೆ ಸಿಪ್ಪೆನ ಸುಲ್ಕೊಂಡು ನೀವು ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗತ್ತೆ. ಸೊ ತುಂಬಾ ಈಸಿ ರೆಸಿಪಿ. ಹೋಟೆಲಲ್ಲಿ ಕೂಡ ಈ ರೆಸಿಪಿನ ಫಾಲೋ ಮಾಡ್ತಾರೆ. ಇದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಖಂಡಿತವಾಗಿ ಹೇಳಿ ಹೇಗೆ ಬಂತು ಈ ರೆಸಿಪಿ ಅಂತ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸೊ ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ನೀವು. ಸೊ ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕು ನೀವು. ಅದಾದಮೇಲೆ ನಾವು ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ, ಒಂದು ಕಡಾಯಿಯಲ್ಲಿ ನಾನು 1 ರಿಂದ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಜೊತೆಗೆ ನಾನು 1/2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬೇಕಾದ್ರೆ ಹಾಕ್ಕೋಬೋದು. ಸೊ ನಾನು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಅದ್ರ ಜೊತೆ ಎಣ್ಣೆ ಕಾದಾದಮೇಲೆ ನಾನು 1/2 ಟೇಬಲ್ ಸ್ಪೂನಷ್ಟು ಅಥವಾ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ, ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವು, ಅದು ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ನಾವೇನು ಹಚ್ಕೊಂಡು ಇಟ್ಕೊಂಡು ಆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಲೈಟಿಶ್ ಆಗಿ ಬ್ರೌನಿಷ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನು ತುರಿದಿರೋ ಅಂಥ ಶುಂಠಿನ ಹಾಕ್ಕೊತಾ ಇದ್ದೀನಿ. ಅದಾದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ, ಶುಂಠಿ ಯಾಕೆ ಅಂದರೆ ಗ್ಯಾಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೇ ಆಗಬಾರ್ದು. ಯಾಕೆಂದರೆ ನಾವು ಆಲೂಗಡ್ಡೆ ಹಾಕೋದ್ರಿಂದ ಗ್ಯಾಸ್ ಇಶ್ಯೂಸ್ ಆಗ್ಬೋದು. ಸೊ ಅದಕ್ಕೋಸ್ಕರ ಅದು ಆಗಬಾರ್ದು ಅನ್ನೋಕ್ಕೋಸ್ಕರ ನಾನು ಶುಂಠಿನ ಬಳಸ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನಾನು ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ ಉಪ್ಪು ಹಾಕ್ಕೊಂಡಾಗ ಟೊಮೆಟೊ ಹಾಗೆ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ, ಅದಕ್ಕೋಸ್ಕರ ಈ ಥರ ಹಾಕ್ಕೊತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಸೊ ಹಿಂಗೆ ಘಮಕ್ಕೋಸ್ಕರ. ಅದಾದಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಚೆನ್ನಾಗಿ ನೀವು ಫ್ರೈ ಮಾಡ್ಕೊತಾ ಚೆನ್ನಾಗಿ ಆ ಉಪ್ಪು ಹಾಗೆ ಎಲ್ಲ ನಾವೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗೋಕ್ಕೆ ನಾನು ಬಿಟ್ಟಿದ್ದೀನಿ. ಅದಾದಮೇಲೆ ನಾನು 1/2 ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಸೊ ಅದೊಂದು ಚೆನ್ನಾಗಿರುವಂಥ ಪೇಲ್ ಯೆಲ್ಲೋಯಿಶ್ ಕಲರ್ ಕೊಡುತ್ತೆ. ಸೊ ನೋಡಿ, ಹಾಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಅರಿಶಿನ. ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೋಸ್ಕರ. ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಇದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಸ್ವಲ್ಪ ನೀರನ್ನ ಹಾಕ್ಕೋಬೇಕಾಗುತ್ತೆ. ಸೊ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ತನಕ ನೀವು ನೀರು ಹಾಕ್ಕೋಬೇಕಾಗತ್ತೆ. ಸೊ ನಾನು ಇದನ್ನು 5 ರಿಂದ 6 ಜನಕ್ಕೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಅಷ್ಟು ನಾನು ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಬೇಯಿಸ್ಕೊರೋಂಥ ಬಟಾಣಿನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅದು ಕುದಿಯೋ ತನಕ ಬಿಡಬೇಕಾಗುತ್ತೆ. 1 ಅಥವಾ 2 ಕುದಿ ಬಂದಾದಮೇಲೆ ಇದಕ್ಕೆ ನಾವು ಆಲೂಗಡ್ಡೆ ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ವಿ ಅದನ್ನ ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ರಿಂದ 2 ಕುದಿ ಬರೋ ತನಕ ನೀವು ವೇಟ್ ಮಾಡಬೇಕಾಗತ್ತೆ. ಚೆನ್ನಾಗಿ ಕುದಿಬೇಕು, ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗಬೇಕಾಗತ್ತೆ. ಸೊ ನೋಡಿ, ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟ ಆದಮೇಲೆ ಸೊ ನೀವು
ನೋಡಿ 1 ಅಥವಾ 2 ಕುದಿನ ನೀವು ಬಂದು ವೇಟ್ ಮಾಡಿದ್ರೆ ಸಾಕು. ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕಾಗತ್ತೆ. ಆಮೇಲೆ ಒಂದು ಚಿಕ್ಕ ಬೌಲಲ್ಲಿ ನಾನು 1 ಅಥವಾ 2 ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಂತೆ, ಯಾವುದೇ ಥರ ಗಂಟು ಇರಬಾರ್ದು. ಸೊ ಆ ರೀತಿ ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಕಡಲೆ ಹಿಟ್ಟಿನ ನಮಗೆ ತಿಕ್ನೆಸ್ ಬರೋಕ್ಕೋಸ್ಕರ ಹಾಕ್ಕೊಳ್ಳೋದು. ಸೊ ನೋಡಿ ಕುದಿ ಬಂದಮೇಲೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ನೀವು ಹಾಕೋ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಗಂಟು ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ನೀವು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಟ್ಟು ಅದಾದಮೇಲೆ 1 ಅಥವಾ 2 ಕುದಿ ಬಂದರೆ ಸಾಕು. ಸೊ ಜಾಸ್ತಿ ಹೊತ್ತು ಏನು ಬೇಕಾಗಿಲ್ಲ. ಅದಾದಮೇಲೆ ನೀವು ಆಫ್ ಮಾಡಬೇಕು. ಸೊ ಬಾಂಬೆ ಸಾಗು ರೆಡಿ ಆಗುತ್ತೆ. ಸೊ ಈಗ ನಾವು ಪೂರಿಗಳನ್ನ ಮಾಡ್ಕೊಳ್ಳೋಣ ಬನ್ನಿ. ಸೊ ನಾನು ಈಗ 1 ಗಂಟೆಗಳ ಕಾಲ ಇದನ್ನು ನೆನೆಸಿದ್ದೀನಿ ಹಿಟ್ಟು. ಸೊ ಇವಾಗ ನಾವು ಸಣ್ಣದಾಗಿ ಒಂದು ಉಂಡೆಗಳನ್ನ ಮಾಡಿಕೊಂಡು ಪೂರಿ ಒಂದು ಮೀಡಿಯಮ್ ಸೈಜಸ್ ಪೂರಿನ ನಾನು ಮಾಡ್ಕೊತೀನಿ. ಸೊ ನೋಡಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನೆಂದಿದೆ. ಸೊ ನೀವು ಕೂಡ ಇದನ್ನು ಮನೇಲಿ ಖಂಡಿತವಾಗಿ ಟ್ರೈ ಮಾಡ್ತೀರಲ್ಲ. ಸೊ ಇದೊಂದು ಸೀಕ್ರೆಟ್ ಟಿಪ್ಪು ನಿಮಗೆ. ಸೊ ನೋಡಿ ನೀವು ಏನು ಪೂರಿ ನಾದ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದ್ಕೊಳ್ಳಿ. ಹಾಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ಥರ ನೀವು ಪೂರಿನ ರೆಡಿ ಮಾಡ್ಕೊಳ್ಳಿ. ಸೊ ನೀವು ತೀರಾ ಸಣ್ಣಂಗೆ ಅಥವಾ ತಿಕ್ನೆಸ್ ಏನು ಮೇಂಟೈನ್ ಮಾಡ್ತೀವಿ, ಎಲ್ಲ ಸೈಡ್ಸು ತಿಕ್ನೆಸ್ ಸೇಮ್ ಆಗಿರಬೇಕಾಗತ್ತೆ. ಸೊ ಮೀಡಿಯಮ್ ಆಗಿದ್ದರೆ ಸಾಕು. ಸೊ ಆವಾಗ ಪೂರಿಗಳು ಚೆನ್ನಾಗಿ ಪಫ್ ಅಪ್ ಆಗುತ್ತೆ. ಸೊ ಅದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಒಂದ್ಸರಿ. ಸೊ ನಾನು ನಿಮ್ಮ ತಿಕ್ನೆಸ್ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಸೊ ನಾನು ಎಲ್ಲ ಪೂರಿನ ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ನೋಡಿ ಈ ಥರ ನಾನು ಪೂರಿಗಳನ್ನ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡು ಈಗ ಎಣ್ಣೆಗೆ ಆಲ್ರೆಡಿ ಕಾದಿದೆ. ಸೊ ಕಾದಿರೋ ಎಣ್ಣೆಯಲ್ಲಿ ಈ ಥರ ನಾನು ಪೂರಿನ ಹಾಕ್ಕೊತಾ ಇದ್ದೀನಿ. ಸೊ ನೀವೇನು ಪೂರಿನ ಹಾಕ್ಕೊತೀರಿ ಸ್ವಲ್ಪ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಆ ಗ್ಲಾಸಿ ಲುಕ್ಕು ಹೇಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಬ್ರೌನಿಶ್ ಆಗಿ ಗ್ಲಾಸಿ ಲುಕ್ಕು ನೋಡಿ ಇಷ್ಟು ಆದರೆ ನಿಮಗೆ ಸಾಕು. ನೋಡಿ ಎಲ್ಲ ಪೂರಿ ತುಂಬ ಪಫ್ ಅದ, ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಸೊ ಈ ಥರ ನೀವು ಹಾಲು ಹಾಗೆ ನೀವು ಎಣ್ಣೆ ಹಾಕೊಂಡಾಗ ಅದು ನಿಮಗೆ ಎಣ್ಣೆನ ಪೂರಿ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಸೊ ನೋಡಿ ಪೂರಿ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳೋದಿಲ್ಲ, ಅಥವಾ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಸೊ ಯಾರ್ಯಾರು 1 ಅಥವಾ 2 ಪೂರಿ ತಿನ್ನೋರು ಇಲ್ಲಿ ಅಥವಾ 2 ಅಥವಾ 3 ಪೂರಿ ತಿನ್ನೋಂಥ ಖಂಡಿತವಾಗಿ ತಿಂತಾರೆ. ಸೊ ನೋಡಿ ಈ ಥರ ಗ್ಲಾಸಿ ಲುಕ್ ಬರುತ್ತೆ. ಸೊ ನೋಡಿ ಪೂರಿ ಮೇಲೆ ನೋಡಿ. ಸೊ ನೋಡಿ ಯಾರು ತುಂಬ ಡಯಟ್ ಮಾಡ್ತೀರಿ, ಹಾಗೆ ಆಯಿಲ್ ಫ್ರೀ ಪ್ರಿಫರ್ ಮಾಡಿ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು. ಸೊ ನೋಡಿ ಬನ್ನಿ ಪ್ಲೇಟಿಂಗ್ ರೆಡಿ ಮಾಡೋಣ. ಸೊ ನೋಡಿ ಬಾಂಬೆ ಸಾಗು ಈ ಥರ ಹಾಕ್ಕೊಂಡ್ಬಿಟ್ಟು ಸೊ ನಾನು ಪೂರಿನ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಸೊ ನೀವು ಕೂಡ ಮನೇಲಿ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ನೀವು ಖಂಡಿತ ಟ್ರೈ ಮಾಡಿ. ಬ್ರೇಕ್ಫಾಸ್ಟ್ ರೆಸಿಪಿ ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು, ಆಯಿಲ್ ಫ್ರೀ ಕೂಡ ಹೌದು. ಸೊ ನೋಡಿ ಎಷ್ಟು ಕ್ಯೂಟಾಗಿ ಹಾಗೆ ಒಂದು ಸ್ವಲ್ಪ ಎಷ್ಟು ನೋಡಿ ನಿಮಗೆ ಎಣ್ಣೆ ಎಲ್ಲೂ ಕಾಣ್ತಾಯಿಲ್ಲ ಪೂರಿ ಮೇಲೆ. ಸೊ ನೋಡಿ ಟಿಶ್ಯೂ ಪೇಪರ್ ಇಟ್ಟು ಅದನ್ನು ನೀವು ಎಣ್ಣೆ ತೆಗೆಯೋಕೆ ಅವಶ್ಯಕತೆ ಏನಿಲ್ಲ. ಸೊ ಮೋರ್ ರೆಸಿಪಿ ಜೊತೆ ಮತ್ತೆ ಬರ್ತಾ ಇರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಆ್ಯಂಡ್ ಹ್ಯಾವ್